ನುಗ್ಗೆಕಾಯಿ ಸಾಂಬಾರು ಗೊಜ್ಜು ಎಲ್ಲ ಮಾಡಿ ಬೋರ್ ಆಗಿದ್ರೆ ಈ ರೆಸಿಪಿ ನಿಮಗಾಗಿ. ಈ ಸೀಸನ್ನಲ್ಲಿ ನುಗ್ಗೆಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ಈ ರಸಮ್ನ ಖಂಡಿತ ಟ್ರೈ ಮಾಡಿ. ಫ್ರೆಶ್ ಆಗಿ ಮಸಾಲೆ ಪದಾರ್ಥಗಳನ್ನೆಲ್ಲ ಹುರಿದು ಮದುವೆ ಮನೆ ಶೈಲಿಯಲ್ಲಿ ಈ ರಸಮ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ಮನೆ ಕೈ ರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ನುಗ್ಗೆಕಾಯಿ ರಸಮ್ಮು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕುಕ್ಕರ್ಗೆ ನಾನು 1 ಲೋಟದಷ್ಟು ತೊಗರಿ ಬೇಳೆನ ತೊಳೆದು ಹಾಕೊತಾ ಇದ್ದೀನಿ. ಹಾಗೆ 4 ನುಗ್ಗೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 4 ಟೊಮ್ಯಾಟೊನ ಮಧ್ಯದಲ್ಲಿ ಒಂದೊಂದು ಕಟ್ ಮಾಡಿ ಈ ರೀತಿ ಹಾಕೋತಾ ಇದ್ದೀನಿ. ಚಿಟಿಕೆ ಅರಿಶಿನ ಮತ್ತು 1 ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ 3 ರಿಂದ 4 ವಿಷಲ್ ಕೂಗಿಸ್ಕೋಬೇಕು. ಅಷ್ಟರಲ್ಲಿ ಮಸಾಲೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು 4 ಬೇಡಿಗೆ ಮೆಣಸಿನ್ಕಾಯಿ, 4 ಗುಂಟೂರು ಮೆಣಸಿನ್ಕಾಯಿ, 1 ಸ್ಪೂನ್ ಧನಿಯಾ, 2 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಮೆಣಸು ಮತ್ತು 2 ಗರಿಯಷ್ಟು ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ಪರಿಮಳ ಬರೋವರೆಗೂ ಹುರಿಬೇಕು. ಈ ಪುಡಿನ ಇದೇ ರಸಮ್ಗೆ ಬಳಸ್ಬೇಕಂತ ಏನಿಲ್ಲ, ಬೇರೆ ರಸಮ್ಗಳಿಗೂ ಇದನ್ನು ಬಳಸ್ಬೋದಾಗತ್ತೆ. ಈಗ ಇದು ತಣ್ಣಗಾದ್ಮೇಲೆ ತೀರಾ ತರಿನೂ ಅಲ್ಲ, ತೀರಾ ನುಣ್ಣಗೂ ಅಲ್ಲ, ಆ ರೀತಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗ ರಸಮ್ ಪುಡಿ ರೆಡಿಯಾಗಿದೆ. ಅಷ್ಟರಲ್ಲಿ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ. ನುಗ್ಗೆಕಾಯಿ ಬೇಳೆ ಎಲ್ಲ ಚೆನ್ನಾಗಿ ಕರಗೋಗೋ ರೀತಿ ಬೇಯಿಸ್ಕೊಬೇಕು. ನೋಡಿ, ಈಗ ಒಂದು ಮ್ಯಾಶರ್ ಸಹಾಯದಿಂದ ಇದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಮ್ಯಾಶ್ ಮಾಡಿಕೊಂಡು ಇದನ್ನು ಒಂದು ಫಿಲ್ಟರ್ ಸಹಾಯದಿಂದ ಬಸ್ಕೋಬೇಕಾಗತ್ತೆ. ಈ ಕಟ್ಟನ್ನು ಸೆಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ರಸಮ್ಗೆ ಚೆನ್ನಾಗಿ ನೀರೆಲ್ಲ ಬಸಿದ್ಮೇಲೆ ಹಿಂಡ್ಕೊಬೇಕು. ಈ ರೀತಿ ಪ್ರೆಸ್ ಮಾಡಿ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ಹಿಂಡ್ಕೊಂಡಾಗ ಅದ್ರ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಕಟ್ಟಿಗೆ. ನೋಡಿ, ಈಗ ರಸಮ್ಗೆ ಕಟ್ಟು ರೆಡಿಯಾಗಿದೆ. ಈ ರೀತಿ ಕಟ್ ರೆಡಿ ಮಾಡ್ಕೊಬೇಕು. ಈಗ ಇದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಂಥ ರಸಮ್ ಪುಡಿನ ಒಂದು 2 ರಿಂದ 3 ಸ್ಪೂನಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಖಾರಕ್ಕೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಹೆಚ್ಚು ಕಮ್ಮಿ ಮಾಡ್ಕೊಬೋದಾಗತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ. ರಸಮ್ನ ಜಾಸ್ತಿ ಕುದಿಸ್ಬಾರ್ದು, ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ನೋಡಿ, ಕುದೀತಾ ಇದೆ. ಈಗ ಇದಕ್ಕೆ ತುಪ್ಪದ ಒಗ್ಗರಣೆನೇ ಹಾಕಬೇಕು. ತುಪ್ಪ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ ಮತ್ತು ಹಿಂಗೆ ಹಾಕಿರೋಂಥ ಒಗ್ಗರಣೆ ಹಾಕಿದ್ರೆ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ರಸಮ್ನ ತಿಂತಾಯಿದ್ರೆ ಅದ್ಭುತವಾಗಿರುತ್ತೆ. ಬೇಕಿದ್ದರೆ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹುಣಸೆ ಹುಳಿ ಬೇಕಾದರೆ ಹಿಂಡ್ಕೋಬೋದು. ನಾನು ಹಾಗೆ ಮಾಡಿದ್ದೀನಿ. ಈ ಬೇಸಿಗೆಗೆ ಲೈಟಾಗಿ ಏನಾದರೂ ತಿನ್ನಬೇಕು ಅಂದ್ಕೊಂಡಾಗ ಈ ರಸಮ್ನ ಟ್ರೈ ಮಾಡ್ಬೋದು. ಪಕ್ಕಾ ಮದುವೆ ಮನೆಗಳಲ್ಲಿ ಬಡಿಸೋಂಥ ರಸಮ್ ಥರನೇ ಇರುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.